ದಿನದಿಂದ ದಿನಕ್ಕೆ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ತಾರಕಕ್ಕೇರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಬೆಳವಣಿಗೆಗಳು ಕೂಡ ಆಗ್ತಾ ಇದೆ. ಬಿಜೆಪಿಯಲ್ಲಿ ಬಣಬಡಿದಾಟ ಹೆಚ್ಚಾಗ್ತಾ ಇರುವಂತದ್ದು. ತಡರಾತ್ರಿ ದೆಹಲಿಗೆ ತೆರಳಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು. ಯತ್ನಾಳ್ ಟೀಮ್ ಉಪಟಳಕ್ಕೆ ಬ್ರೇಕ್ ಹಾಕಲಿಕ್ಕೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಯತ್ನಾಳ್ ಉಚ್ಚಾಟನೆಯ ಬಗ್ಗೆ ಸುಳಿವನ್ನ ಕೊಟ್ಟಿದ್ದಾರೆ ಮಾಜಿ ಸಚಿವ ರೇಣುಕಾಚಾರ್ಯ. ಯತ್ನಾಳ್ ಬೆಂಬಲಿಗರೇ ಇಲ್ಲದ ಒಬ್ಬ ನಾಯಕ ಅಂತ ಕೂಡ ಕರೆದಿದ್ದಾರೆ. ಶತ್ರು ಸಂಹಾರಕ್ಕಾಗಿ ಚಾಮುಂಡಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇನೆ. ಮೈಸೂರಿನಲ್ಲಿ ಮಾಜಿ ಸಚಿವ ಬಿಸಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಈ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಬಣಬಡಿದಾಟ ಮತ್ತಷ್ಟು ತಾರಕಕ್ಕೇರಿದೆ. ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವರ ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೆಯದಾಗಲಿ. ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು. ದುಷ್ಟಶಕ್ತಿಯು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದರೆ ಒಳಗಿನ ಕೆಲವು ದುಷ್ಟಶಕ್ತಿಗಳು, ಬಾಹ್ಯ ಅಂದರೆ ಹೊರಗಿನವರು ಕಾಂಗ್ರೆಸ್ಸು ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಅಣ್ಣ ವೆಯ್ಟ್ ಅಂಡ್ ಸಿ ಕಾದ್ ನೋಡಿ. ಅಣ್ಣ ಉಚ್ಚಾಟನೆ ಮಾಡ್ತಾರೆ, ಕಾದ್ ನೋಡಿ, ವೆಯ್ಟ್ ಅಂಡ್ ಸಿ. ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು. ಮಹಿಷಾಸುರನ ಮರ್ದಿನಿ ಹೇಗಾಯಿತು ಹಾಗೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ, ಪಕ್ಷದ ಸಂಘಟನೆಗಾಗಿ, ಪಕ್ಷದ ಬಲವರ್ಧನೆಗಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೀವಿ. ಖಂಡಿತ ಆಗುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ಆಗದೆ ಇರೋದು ಯಾವುದಿದೆ ಇವತ್ತು? ಅದು ಉದಾಹರಣೆನೇ ಇದೆ ಮೈಸೂರಲ್ಲಿ. ಈಗ ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ. ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದ್ದಾವೆ ನಮ್ಮಲ್ಲಿ. ಅಂದರೆ ಉಳಿದವ್ರು ಹೆಂಗೆ ಲೀಡರ್ ವಿತೌಟ್ ಫಾಲೋಯರ್. ಈಗ ಅವರು ಲೀಡರ್ ವಿತೌಟ್ ಫಾಲೋಯರ್. ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಈಗ ಅವರು ಬೀದರ್ ಜಿಲ್ಲೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ರವೀಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರವೀಶ್, ಕಮಲ ಮನೆಯಲ್ಲಾಗ್ತಾ ಇರುವಂತಹ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ರೆ ಬಣ ಸಂಘರ್ಷ, ಆಂತರಿಕ ಸಂಘರ್ಷ ವಿಕೋಪಕ್ಕೆ ಹೋದಂತೆ ಕಾಣಿಸ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಎರಡು ಬಣಗಳು ಸೃಷ್ಟಿಯಾಗಿ ದೊಡ್ಡ ಮಟ್ಟದ ಬೆಳವಣಿಗೆಗಳಾಗ್ತಾ ಇದೆ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರ ಉಚ್ಚಾಟನೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇರುವಂಥದ್ದು. ಅಂದುಕೊಂಡಷ್ಟು ಹೇಳಿದಷ್ಟು ಸುಲಭನ ಈ ಉಚ್ಚಾಟನೆಯ ವಿಚಾರ ಹೇಗೆ ಅಂತ ಹೇಳಿ ರವೀಶ್? ಪ್ರೇಮ್, ಬಿಜೆಪಿಲಿ ಏನಾಗ್ತಾ ಇದೆ ಅಂದರೆ ಕಳೆದ 3-4 ವರ್ಷಗಳಿಂದಲೂ ಕೂಡ ಇದೇ ರೀತಿ ಹಾವು ಸಾಯಲ್ಲ, ಒಂದು ರೀತಿಯಲ್ಲಿ ಕೋಲು ಮುರಿಯೋಲ್ಲ, ಈ ರೀತಿಯ ಡ್ರಾಮಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಅಂದರೆ ಎಲ್ಲೋ ಒಂದು ಕಡೆ ಯಡಿಯೂರಪ್ಪನವರ ವಿರುದ್ಧ ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲೇ ಕೂಡ ಇದೇ ಯತ್ನಾಳ್ ಅವರು ಬಹುದೊಡ್ಡ ಆರೋಪವನ್ನು ಕೂಡ ಮಾಡಿದರು, ಹಾದಿ ಬೀದಿಯಲ್ಲೂ ಕೂಡ ಮಾತನಾಡಿದರು. ಅಲ್ಲಿಂದ ಈ ಒಂದು ರೀತಿಯಲ್ಲಿ ಸೀರಿಯಲ್ ಆಗಿ ಯಡಿಯೂರಪ್ಪನವರ ಕುಟುಂಬ ವಿರುದ್ಧ ಮಾತನಾಡ್ಕೊಳ್ತಾ ಬಂದರು. ವೈಯಕ್ತಿಕವಾಗಿ ಯಾವುದೇ ರೀತಿಯ ದ್ವೇಷ ಏನೇ ಇದ್ರೂ ಕೂಡ ಅದನ್ನು ಕ್ಲೈಮ್ ಮಾಡ್ಕೋಬೋದಾಗಿತ್ತು ಬೇರೆ ರೀತಿಯಲ್ಲೂ ಕೂಡ ಪಕ್ಷದ ವೇದಿಕೆಯಲ್ಲಿ. ಆದರೆ ಪಕ್ಷ ಎಲ್ಲೋ ಒಂದು ಕಡೆ ಇದನ್ನು ಸರಿಪಡಿಸ್ಬೇಕು ಅಂತ ಅವ್ರಿಗೆ ಅನಿಸ್ಲೇ ಇಲ್ವೋ, ಅಥವಾ ಇಲ್ಲ ಇಬ್ಬರನ್ನು ಕರೆದು ಸಂಧಾನ ಮಾಡಿ ಎಲ್ಲವನ್ನೂ ಕೂಡ ಸರಿ ಹೋಗಿ ಅಂತ ಹೇಳಬೇಕು ಅಂತ ಅನಿಸ್ಲೇ ಇಲ್ವೋ, ಅಥವಾ ಆಗಾಗ್ಗೆ ಕೆಲವರಿಗೆ ಬ್ರೇಕ್ ಹಾಕೋದಕ್ಕೆ ಈ ರೀತಿಯ ಕೀಲಿ ಒಂದು ರೀತಿಯಲ್ಲಿ ಕೀ ಕೊಡುವಂಥದ್ದಕ್ಕೂ ಕೂಡ ಇಟ್ಕೊಂಡಿದ್ದೀವಿ ಅನ್ನೋ ಸಂದೇಶ ರವಾನಿಸ್ತಾ ಇದ್ದಾರೋ ಗೊತ್ತಿಲ್ಲ. ಆದರೆ ಇದು ಕಾರ್ಯಕರ್ತರಿಗೆ ಒಂದು ರೀತಿಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿದೆ. ಅಂದರೆ ನಾವು ಯಾರ ಬಣದಲ್ಲಿ ಇರಬೇಕು ಅಂತ, ಅಂದರೆ ಯತ್ನಾಳ್ ಬಣದಲ್ಲಿ ಇರಬೇಕೋ ವಿಜಯೇಂದ್ರ ಬಣದಲ್ಲಿ ಇರಬೇಕು ಅಂತ. ಆ ಕಾರಣಕ್ಕೋಸ್ಕರವಾಗಿ ಮೈಸೂರಿನಲ್ಲೂ ಕೂಡ ಒಂದು ರೀತಿಯಲ್ಲಿ ಕಾರ್ಯಕರ್ತರು ರೊಚ್ಚಿಗೆದ್ದಿರ್ತಕ್ಕಂಥದ್ದು. ಪ್ರಮುಖವಾಗಿ ಯಾರಾದರೂ ಒಬ್ಬರ ವಿರುದ್ಧ ಕ್ರಮ ಆಗಲೇಬೇಕಾಗತ್ತೆ ಪಕ್ಷ ಮುನ್ನಡಿಬೇಕು ಅಂದರೆ. ಯಾಕೆಂದರೆ ಬಿಜೆಪಿ ಶಿಸ್ತಿನ ಪಕ್ಷ, ಭಾಳಷ್ಟು ಸಂಘಟನಾತ್ಮಕವಾಗಿ ಪಕ್ಷ ಒಂದು ರೀತಿಯಲ್ಲಿ ಬೆಳೆದಿದೆ. ಜೊತೆಗೆ ಬೇರು ಮಟ್ಟದಲ್ಲಿ ಕೇಡರ್ ಬೇಸ್ ಮಟ್ಟದಲ್ಲೂ ಕೂಡ ಪಕ್ಷವನ್ನು ಕಟ್ಟಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಒಂದು ಪಕ್ಷ ಸಂಘಟನೆಗೆ ದೊಡ್ಡ ಮಟ್ಟದ ಹೊಡೆತ ಈ ಇಬ್ಬರು ನಾಯಕರುಗಳಿಂದಲ ಕಚ್ಚಾಟದಿಂದ ಕೂಡ ಹೊರಗಡೆ ಬರ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಯತ್ನಾಳ್ ಉಚ್ಚಾಟನೆಗೆ ಈಗಾಗಲೇ ವಿಜಯೇಂದ್ರ ಬಣ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡ್ತಾ ಇದೆ. ಇದನ್ನು ರಾಜ್ಯ ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಪ್ರಸ್ತಾಪ ಮಾಡುವಂಥ ಸಾಧ್ಯತೆ ಇದೆ. ಅಂದರೆ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ಬಣದ ಇರ್ತಕ್ಕಂಥ ಕೆಲ ಸದಸ್ಯರು ಕೂಡ ಕೋರ್ ಕಮಿಟಿಯಲ್ಲಿ ಒಂದು ರೀತಿಯಲ್ಲಿ ಪ್ರಸ್ತಾಪ ಮಾಡಬೇಕು ಅಂತ. ಜೊತೆಗೆ ಆ ಒಂದು ಕೇಂದ್ರ ಪ್ರಧಾನ ಕಾರ್ಯದರ್ಶಿಗಳು ಅಂದರೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇಬ್ಬರು ಏನು ಬರ್ತಾರೆ, ಆ ಒಂದು ವಿಶೇಷ ಸಭೆಯಲ್ಲೂ ಕೂಡ ಇದೇ ರೀತಿಯ ಪ್ರಸ್ತಾಪವನ್ನು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ. ಹಾಗಾಗಿ ರಾಜ್ಯ ಕೋರ್ ಕಮಿಟಿ ಶಿಫಾರಸು ಮಾಡಿ ಸೆಂಟ್ರಲ್ಗೆ ಕಳಿಸ್ಬೇಕಾಗತ್ತೆ. ರಾಜ್ಯ ನಾಯಕರಿಗೆ ಯಾವುದೇ ರೀತಿಯ ಅಧಿಕಾರ ಇಲ್ಲ, ಅಂದರೆ ಒಬ್ಬ ಶಾಸಕನ ವಿರುದ್ಧ ಒಂದು ನಾಯಕನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ ಅದು ಕೇಂದ್ರ ನಾಯಕರೇ ಕೇಂದ್ರದಲ್ಲೇ ಡಿಸೈಡ್ ಆಗಬೇಕಾಗತ್ತೆ.
ಹಾಗಾಗಿ ಇವರು ಕೂಗನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇದಕ್ಕೆ ಯಾವ ರೀತಿ ಹೈಕಮಾಂಡ್ ರಿಯಾಕ್ಟ್ ಮಾಡುತ್ತೆ ಕಾದು ನೋಡಬೇಕಾಗುತ್ತೆ. ಯಾಕೆಂದರೆ BJP ಹೈಕಮಾಂಡ್ ಇಷ್ಟೆಲ್ಲ ಆಗ್ತಾ ಇದ್ರೂ ಕೂಡ ಇದನ್ನು ಸರಿಪಡಿಸ್ಬೇಕು ಅಥವಾ ಬೇಡವೋ ಅನ್ನೋ ಗೊಂದಲದಲ್ಲಿದೆಯೋ, ಅಥವಾ ಈಗ ಸದ್ಯಕ್ಕೆ ಏನು ಬೇಡ ನಡೀತಾ ಇರಲಿ ನೋಡೋಣ ಅನ್ನೋ ಒಂದು ಇದಕ್ಕೆ ಬಿಟ್ಟಿದ್ದಾರೋ ಅನ್ನೋದು ಕೂಡ ಸ್ಪಷ್ಟವಾಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರವಾಗಿ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ರೆ ಒಂದು ಕಡೆ ವಿಜೇಂದ್ರ ಬಣ ಈ ರೀತಿ ಕೂಗಾಗ್ತಾ ಇದೆ, ಇನ್ನೊಂದು ಕಡೆ ಯತ್ನಾಳ್ ಬಣವು ಕೂಡ ಅಲ್ಲಿ ಕೂಗಾಗ್ತಾ ಇರ್ತಕ್ಕಂಥದ್ದು. ಯಾವುದಕ್ಕೆ ಮೊದಲು ಬ್ರೇಕ್ ಆಗ್ತಾರೆ ಕಾದು ನೋಡಬೇಕು ಪ್ರೇಮ್. ಓಕೆ, ಥ್ಯಾಂಕ್ ಯು ರವೀಶ್ ತಮ್ಮೆಲ್ಲ ಮಾಹಿತಿಗಾಗಿ.